ನಮಸ್ತೆ ವೀಕ್ಷಕರೇ, ಹರ ಹರ ಮಹಾದೇವ್. ಜೈ ಶ್ರೀ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಈ ಸಕಲ ಸಮಸ್ಯೆಗೂ ವಿಘ್ನನಾಶಕನಾಗಿರ್ತಕ್ಕಂಥ ವಿಘ್ನೇಶ್ವರನ ಒಂದು ಬಿಳಿ ಏಕದ ಗಿಡದ ತಂತ್ರನ ಹೇಳ್ತೀನಿ ವೀಕ್ಷಕರೇ. ಎಳೆಯಾಗಿ ಬಿಡಿಸಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಏನು ಮಾಡಬೇಕು ಅಂದರೆ, ಈ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು ಶ್ವೇತ ಅರ್ಕ ಅಂತಲೂ ಕರೀತಾರೆ, ಮತ್ತು ಮಂದಾರ ವೃಕ್ಷ ಅಂತಲೂ ಕರೀತಾರೆ. ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಳಿ ಏಕದ ಗಿಡದ ತಂತ್ರ ಮಂತ್ರ ಪ್ರಯೋಗನ ಯಾವ ರೀತಿ ಮಾಡಬೇಕು ಅಂತ ಸಂಪೂರ್ಣವಾಗಿ ಬಿಡಿಸಿ ಹೇಳ್ತೀನಿ ವೀಕ್ಷಕರಿ. ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ, ಪ್ರಯೋಗ ನೀವೇ ಮಾಡ್ಕೊಳ್ಳಿ. ಭಾನುವಾರದ ಪುಷ್ಯ ನಕ್ಷತ್ರ ಬಂದಾಗ ಅಥವಾ ಗುರುವಾರದ ಪುಷ್ಯ ನಕ್ಷತ್ರ ಬಂದಾಗ, ಆನಂತರ ಮೂಲ ನಕ್ಷತ್ರನೂ ಕಲಿತಾಗ, ಇದು ಯಾವುದಾದ್ರಲ್ಲಿ ಒಂದಾಗಿರಲಿ ಅಥವಾ ಹುಣ್ಣಿಮೆ ದಿವಸಗಳಲ್ಲಿ ಗ್ರಹಣ ಕಾಲಗಳಲ್ಲಿ ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ, ಈ ಆ ಟೈಮ್ ಕಲಿತಾಗ ಶನಿವಾರ ಸಂಜೆ ಹೋಗಿಬಿಟ್ಟು ಪೂಜೆನ ಸಲ್ಲಿಸ್ತಕ್ಕಂಥದ್ದು ವನದೇವತೆಗೆ. ಯಾವುದೇ ಒಂದು ವನಮೂಲಿಕೆಯನ್ನು ತರೋದಕ್ಕೂ ಮುಂಚೆ ಆ ವನದೇವತೆಗೆ ಪೂಜೆನ ಸಲ್ಲಿಸಬೇಕು. ಅಂದರೆ ವನದೇವತೆ ಸಿದ್ಧಳಾಗಿರು, ನಾಳೆ ನಿನ್ನನ್ನು ಇಂಥ ಕಾರ್ಯಕ್ಕೆ ಒಯ್ತಾ ಇದ್ದೀನಿ, ನಿಮ್ದು ಏನು ಸಮಸ್ಯೆ ಇರುತ್ತೋ ಆ ರೀತಿಯಾಗಿ ಸಮಸ್ಯೆ, ಯಾವುದೇ ಒಂದೇ ಸಮಸ್ಯೆ ಇರಲಿ ಅಥವಾ ನಾನಾ ಥರ ಸಮಸ್ಯೆ ಇರಲಿ, ಪೂಜೆನ ಸಲ್ಲಿಸಲಿಕ್ಕೆ ವಿಘ್ನೇಶ್ವರನ ಮೂರ್ತಿಯನ್ನು ಮಾಡ್ತಕ್ಕಂಥ ಪ್ರಯೋಗ ವೀಕ್ಷಕರೇ. ಅದು ಶನಿವಾರ ಸಂಜೆ ಹೋಗಿ ಉದ್ದಿನಕಡ್ಡಿ, ವಿಭೂತಿ, ಕುಂಕುಮ, ಭಂಡಾರ, ಜಲ, ಭಸ್ಮ, ದೀಪ, ಧೂಪ, ನೈವೇದ್ಯ ಎಲ್ಲವನ್ನು ತಗೊಂಡು, ಹಣ್ಣು ಕಾಯಿ ಎಲ್ಲವನ್ನು ತಗೊಂಡು ಹೋಗಿ ಶನಿವಾರ ಸಂಜೆ ಹೋಗಿ, ನಕ್ಷತ್ರ ಕಲ್ತಿರೋದಕ್ಕಿಂತ ಮುಂಚೆನ ಒಂದು ದಿವಸ ಮುಂಚೆ ಸಂಜೆ ಹೋಗಿಬಿಟ್ಟು ಸೂರ್ಯಾಸ್ತದ ನಂತರ ಹೋಗಿ ಅಲ್ಲಿ ಪೂಜೆನ ಸಲ್ಲಿಸಿ. ಯಾವುದಕ್ಕೆ? ಬಿಳಿ ಏಕದ ಗಿಡಕ್ಕೆ ಪೂಜೆನ ಸಲ್ಲಿಸಿ ಒಂದು ಕಂಕಣ ಕಟ್ಕೊಳ್ಳಿ. ಬಲಗೈಗೆ ಕಂಕಣನ ಕಟ್ಕೊಂಡು ಗಿಡಕ್ಕೂ ಒಂದು ಕಂಕಣ ಕಟ್ಟಿ ಪೂಜೆಯನ್ನು ಮಾಡಿ ಒಂದು ಚೆಂಬು ನೀರನ್ನು ಹಾಕಿ ವನದೇವತೆಗೆ ನಮಸ್ಕರಿಸಿ ಬೇಡ್ಕೊಳ್ಳಿ. ನಿಮ್ಮ ಇಷ್ಟಾರ್ಥ ಸಮಸ್ಯೆ ಏನಿದೋ ಅದನ್ನು ಬೇಡ್ಕೊಳ್ಳಿ. ಯಾವ ರೀತಿ ಅಂದರೆ, ವನದೇವತೆ ಸಿದ್ಧಳಾಗಿರು, ನಾಳೆ ನಿನ್ನನ್ನು ಇಂಥ ಕಾರ್ಯಕ್ಕೆ ಒಯ್ತಾ ಇದ್ದೀನಿ, ನಿನ್ನ ಅನುಗ್ರಹ ಇರಲಿ ಅಂತೇಳಿ ಮಮ ಇಷ್ಟಾರ್ಥ ಅನುಗ್ರಹಂ ಕುರು ಮಂತ್ರನೂ ಬೇಕಾದ್ರೆ ಉಚ್ಚಾರಣೆ ಮಾಡ್ಬೋದು. ಆ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಕ್ಕಂಥದ್ದು ಶನಿವಾರ ಸಾಯಂಕಾಲ ಸೂರ್ಯ ಮುಳುಗಿದ ನಂತರ. ಭಾನುವಾರ ಬನ್ನಿ, ಭಾನುವಾರ ದಿವಸ ಬೆಳಗ್ಗೆ ಹೋಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಆದಷ್ಟು 8 ಗಂಟೆ ಒಳಗಡೆ ಹೋಗಿ ಅದೇ ಗಿಡಕ್ಕೆ, ಪೂಜೆ ಮಾಡಿ ಬಂದಿರತಕ್ಕಂಥ ಗಿಡಕ್ಕೆ ಮತ್ತೆ ಒಂದು ತಂಬಿಗೆ ನೀರನ್ನು ಹಾಕಿ ಮತ್ತೊಂದು ಸರಿ ಪೂಜೆ ಸಲ್ಲಿಸಿ, ಉತ್ತರ ದಿಕ್ಕಿಗೆ ಅಥವಾ ಪೂರ್ವ ದಿಕ್ಕಿಗೆ ಹರಿದಿರ್ತಕ್ಕಂಥ ಬೇರನ್ನು ಕಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಕೊಡ್ಲಿ, ಕುಡುಗೋಲು ಇವನ್ನ ಆಯುಧಗಳನ್ನು ಜಾಸ್ತಿ ಯೂಸ್ ಮಾಡಬೇಡಿ. ಆಯುಧನ ಯೂಸ್ ಮಾಡೋದ್ರಿಂದ ಶಕ್ತಿ ಹೋಗಿಬಿಡುತ್ತೆ. ಈ ದೈವಿಕ ಶಕ್ತಿಯ ಸಂಚಾರ ನಿಗಮ ಆಗಿಬಿಡುತ್ತೆ, ಸ್ಟಾಪ್ ಆಗುತ್ತೆ. ಅದಕ್ಕೆ ಕೈಲಿಂದನೇ ಆದಷ್ಟು ಮುರ್ಕೊಂಡು ಆ ಬೇರನ್ನು ತಗೊಂಡು ಬನ್ನಿ. ಬೇರನ್ನು ತಗೊಂಡು ಬಂದು ಮನೆಯಲ್ಲಿಟ್ಟು ಅದನ್ನು ಪಂಚಗವ್ಯದಿಂದ ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಪುಷ್ಪ, ಶಂಕರದಿಂದ ಬಂದಿರತಕ್ಕಂಥ ತೀರ್ಥದ ನೀರು, ಪ್ರತಿಯೊಂದು ತುಂಬಿದ ಕೊಡದ ನೀರನ್ನು ತಗೊಂಡು ಎಲ್ಲ ಐಟಮ್ಗಳನ್ನು ಹಾಕಿ ಆ ಬೇರನ್ನು ಚೆನ್ನಾಗಿ ತೊಳೆದು, ಯಾವುದೇ ಆಯುಧ ಯೂಸ್ ಮಾಡಬಾರ್ದು, ಕ್ಲೀನಾಗಿ ಕೈಲಿಂದನೇ ತೊಳೆದ್ಬಿಟ್ಟು ಅದಕ್ಕೆ ಧೂಪ ದೀಪನ ಹಿಡಿದು ದೇವ್ರ ಕೊನೆಯಲ್ಲಿ ಇಟ್ಟಿರಿ. ಆನಂತರ ಅದನ್ನು ಮತ್ತೆ ಅಕ್ಷಾಲಿಯರು ಅಂತ ಕರಿತೀವಿ, ವಿಶ್ವಕರ್ಮ ಬಡಿಗೆಯರು ಅಂತ ಕರಿತೀವಿ. ಕಟ್ಟಿಗೆಯನ್ನು ಕೆತ್ತನೆ ಮಾಡ್ತಕ್ಕಂಥವ್ರು, ಅವ್ರು ಕೆತ್ತನೆ ಮಾಡ್ತಾವ್ರ ಹತ್ರ ತಗೊಂಡು ಹೋಗ್ಬಿಟ್ಟು ಅದನ್ನು ನಿಮ್ಮ ಬಲಗೈ ಹೆಬ್ಬೆರಳಿನ ಗಾತ್ರ ಎಡೆ ಬಟ್ಟಲಾಗ್ತಕ್ಕಂಥದ್ದು ಒಂದು ವಿಘ್ನೇಶ್ವರನ ಮೂರ್ತಿನ, ಇಷ್ಟು ಚಿಕ್ಕದಾಗಿರ್ತಕ್ಕಂಥದ್ದು ವಿಘ್ನೇಶ್ವರನ ಮೂರ್ತಿನ ಮಾಡಿಸಿ ಅದರಲ್ಲಿ ಸಂಪೂರ್ಣ ಡಿಸೈನಾಗಿ ಚೆನ್ನಾಗೇ ಕಾಣಬೇಕಂತೇನಿಲ್ಲ. ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ವಿಘ್ನೇಶ್ವರನ ಆಕಾರ ಪ್ರತಿರೂಪ ಬಂದರೆ ಸಾಕು. ಆ ರೀತಿಯಾಗಿ ವಿಘ್ನೇಶ್ವರನ ಒಂದು ಮೂರ್ತಿಯನ್ನು ಮಾಡಿಸ್ಕೊಂಡು ತಗೊಂಬಂದು ಅಮೃತ ಸಿದ್ಧಿ ಯೋಗ ಇದ್ದಾಗ ಅಥವಾ ಗುರುಪುಷ್ಯ ರವಿಪುಷ್ಯದಲ್ಲಿ ಒಳ್ಳೆ ದಿವಸಗಳಲ್ಲಿ ಒಳ್ಳೆ ನಕ್ಷತ್ರಗಳು ಕೂಡಿದಾಗ ಅದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಇಟ್ಟು ಪೂಜೆನ ಸಲ್ಲಿಸ್ತಾ ಹೋಗಿ. ಆವತ್ತಿನ ದಿವಸ ಇಟ್ಟು ಫಸ್ಟ್ನೇ ದಿವಸ ಪೂಜೆನ ಸಲ್ಲಿಸ್ತಾ ಹೋಗಿ. ನಿಮ್ಮ ಮನೆಯಲ್ಲಿ ಕಷ್ಟಗಳು ಇರಲಿ, ಸಮಸ್ಯೆ ಇರಲಿ, ಕೋರ್ಟ್ ಕೇಸ್ ನಡೀತಾ ಇರುತ್ತೆ, ಏನೋ ಗೊತ್ತಿಲ್ಲ, ಮನೆಯಲ್ಲಿ ಅನಾರೋಗ್ಯ ಕಾಡ್ತಾ ಇರುತ್ತೆ, ನಾನಾ ರೀತಿಯ ಸಮಸ್ಯೆಗಳು, ಯಾವುದೇ ರೀತಿಯ ಸಮಸ್ಯೆಗಳು ಇದ್ದರೂ ಕೂಡ ನಾನು ವಿಘ್ನೇಶ್ವರ ಕಾಪಾಡ್ತಾನೆ ಅನ್ನೋ ನಮ್ಮ ಗ್ರಂಥದಲ್ಲಿ, ಹಳೆ ಗ್ರಂಥದಲ್ಲೂ ಕೊಟ್ಟಿದ್ದಾರೆ. ಸಕಲ ಸಮಸ್ಯೆಗೂ ಪರಿಹಾರಕಾರಕನಾಗಿರ್ತಕ್ಕಂಥ ವಿಘ್ನೇಶ್ವರನ ಒಂದು ಮೂರ್ತಿಯನ್ನು ಬೆಳೆಯೋಕ್ಕೆ ಗಿಡದಲ್ಲಿ ಮಾಡಿಟ್ಟು ಪೂಜೆನ ಸಲ್ಲಿಸ್ತಾ ಹೋಗೋದ್ರಿಂದ ಎಲ್ಲ ಸಮಸ್ಯೆನೂ ನಿಮ್ಮ ಕುಟುಂಬಕ್ಕೆ ಒಂದು ದೈವಾಂಶ ಕಳೆ ಸಂಪೂರ್ಣವಾಗಿ ಬಿದ್ದಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಪೂಜೆನೆ ಮಾಡಿ. ಓಂ ಗಂ ಗಣಪತಿಯೇ ನಮಃ ಅಂತ ಮಂತ್ರ ಧ್ಯಾನ ಮಾಡಿ, ಅಥವಾ ಓಂ ನಮೋ ಸಿದ್ಧಿ ವಿನಾಯಕಾಯ ಸರ್ವ ಕಾರ್ಯಕರ್ತರೆ ಸರ್ವ ವಿಘ್ನ ಪ್ರಶಮನಾಯ ಸರ್ವ ರಾಜ್ಯ ಶಂಕರನಾಯ ಸರ್ವ ಜನ ಸರ್ವ ಸ್ತ್ರೀ ಪುರುಷ ಆಕರ್ಷಣಾಯ ಶ್ರೀ ಓಂ ಸ್ವಾಹ ಈ ಮಂತ್ರವನ್ನಾದರೂ ಕೂಡ ಪ್ರತಿದಿನವೂ ಬೆಳಗ್ಗೆ ಎದ್ದು 108 ಸಲ ಈ ಮಂತ್ರನ ಧ್ಯಾನ ಮಾಡ್ಕೊಂಡು ವಿಘ್ನೇಶ್ವರನ ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ನಿಮ್ಮ ಸಕಲ ಕಷ್ಟಗಳು, ನಿಮ್ಮ ಸರ್ವ ಕಾರ್ಯಗಳನ್ನು ಸಿದ್ಧಿಯಾಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆನೂ ಕೂಡ ಬಗೆಹರ್ತಾ ಹೋಗುತ್ತೆ ವೀಕ್ಷಕರೇ. ಇದು ಒಂದು ಪ್ರಯತ್ನ ಮಾಡಿ ನೋಡಿ, ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ.
ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಶ್ರೀ ಗುರುದತ್ತ.